ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಚಿಕ್ಕ ಚಿಕ್ಕ ಇಂಗ್ಲಿಷ್ ವಾಕ್ಯಗಳನ್ನು ಕಲಿತಾ ಇದ್ದೀವಿ. ಇವು ಚಿಕ್ಕ ಚಿಕ್ಕ ವಾಕ್ಯಗಳಿಂದ ನಮಗೆ ಇಂಗ್ಲಿಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ. ಈ ಪ್ರತಿಯೊಂದು ಸೆಂಟೆನ್ಸಸ್ಗಳನ್ನು ನೀವು ರಿಪೀಟ್ಲಿ ಪ್ರಾಕ್ಟೀಸ್ ಮಾಡಿ, ಆವಾಗ ನಮಗೆ ಮಾತಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ: ತಡ ಮಾಡಬೇಡಿ. ತಡ ಮಾಡಬೇಡಿ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಡೋಂಟ್ ಡಿಲೇ. ಡೋಂಟ್ ಡಿಲೇ. ಇಲ್ಲಿ ಬಾ, ಕಮ್ ಹಿಯರ್. ಕಮ್ ಹಿಯರ್. ಒಳಗಡೆ ಇರು, ಸ್ಟೇ ಇನ್ಸೈಡ್. ಸ್ಟೇ ಇನ್ಸೈಡ್. ಅಗತ್ಯವಿಲ್ಲ, ನೋ ನೀಡ್. ನೋ ನೀಡ್. ನೆಕ್ಸ್ಟ್ ಸೆಂಟೆನ್ಸ್ ಇರಲಿ ಬಿಡಿ. ಇರಲಿ ಬಿಡಿ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಲೆಟ್ ಇಟ್ ಬಿ. ಲೆಟ್ ಇಟ್ ಬಿ. ಶಾಂತವಾಗು, ಕಾಮ್ ಡೌನ್. ಕಾಮ್ ಡೌನ್. ಅಲ್ಲಿ ಸಿಗೋಣ, ಸಿ ಯು ದೇರ್. ಸಿ ಯು ದೇರ್. ನನಗೆ ಗೊತ್ತಿತ್ತು, ಐ ನ್ಯೂ ಇಟ್. ಐ ನ್ಯೂ ಇಟ್. ಇವು ಪ್ರತಿಯೊಂದು ಸೆಂಟೆನ್ಸಸ್ಗಳನ್ನು ನೀವು ರಿಪೀಟ್ಲಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಸೆಂಟೆನ್ಸ್ ಸ್ನಾನ ಮಾಡು, ಟೇಕ್ ಬಾತ್. ಟೇಕ್ ಬಾತ್. ಸಂತೋಷವಾಗಿರು, ಬಿ ಹ್ಯಾಪಿ. ಬಿ ಹ್ಯಾಪಿ. ಅಲ್ಲಾಡಬೇಡ, ಡೋಂಟ್ ಮೂವ್. ಡೋಂಟ್ ಮೂವ್. ಇಲ್ಲಿ ನೋಡು. ಇಲ್ಲಿ ನೋಡು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಲುಕ್ ಹಿಯರ್. ಲುಕ್ ಹಿಯರ್. ಏನಾಯಿತು, ವಾಟ್ ಹ್ಯಾಪನ್ಡ್. ಏನಾಯಿತು, ವಾಟ್ ಹ್ಯಾಪನ್ಡ್. ನನಗೆ ಕೊಡಿ ಅಥವಾ ನನಗೆ ಕೊಡು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಇಂಗ್ಲೀಷ್ನಲ್ಲಿ, ಗಿವ್ ಮೀ. ಗಿವ್ ಮೀ. ಹೇ ಗೈಸ್, ನೀವು ಸುಲಭವಾಗಿ ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಕಲಿಬೇಕು ಅಂದ್ಕೊಂಡಿದ್ರೆ ನಾವು ನಿಮಗೋಸ್ಕರ ಒಂದು ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸನ್ನು ತೆಗೆದುಕೊಂಡು ಬಂದಿದ್ದೇವೆ. ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ನೀವು ಜಾಯ್ನ್ ಆಗಲಿಕ್ಕೆ ಈ ಒಂದು ನಂಬರ್ ಮೇಲೆ ವಾಟ್ಸಪ್ ಮೇಲೆ SMS ಮಾಡಬಹುದು ಅಥವಾ ಡೈರೆಕ್ಟಾಗಿ ಕಾಲ್ ಮಾಡಿ ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಈಗಲೇ ಜಾಯ್ನ್ ಆಗಿ ನೀವು ಇಂಗ್ಲೀಷನ್ನು ಸುಲಭವಾಗಿ ಕಲಿತುಕೊಳ್ಳಿ. ಥ್ಯಾಂಕ್ ಯು. ನನಗೆ ತೋರಿಸು, ಶೋ ಮೀ. ಶೋ ಮೀ. ಇದನ್ನು ತಿನ್ನು. ಇದನ್ನು ತಿನ್ನು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು, ಈಟ್ ಇಟ್. ಈಟ್ ಇಟ್. ಇದನ್ನು ತಿನ್ನು, ಈಟ್ ಇಟ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಬಾಯಿ ಮುಚ್ಚು, ಶಟ್ ಅಪ್. ಶಟ್ ಅಪ್. ಕೂಗಬೇಡ, ಡೋಂಟ್ ಶೌಟ್. ಡೋಂಟ್ ಶೌಟ್. ನನಗೆ ಹೇಳು, ಟೆಲ್ ಮೀ. ಟೆಲ್ ಮೀ. ಎದ್ದು ನಿಲ್ಲು, ಸ್ಟ್ಯಾಂಡ್ ಅಪ್. ಸ್ಟ್ಯಾಂಡ್ ಅಪ್. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಐ ಡೋಂಟ್ ನೋ. ಅಳಬೇಡ. ಅಳಬೇಡ ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು ಇಂಗ್ಲೀಷ್ನಲ್ಲಿ, ಡೋಂಟ್ ಕ್ರೈ. ಡೋಂಟ್ ಕ್ರೈ. ಎದ್ದೇಳು, ವೇಕಪ್. ವೇಕಪ್. ಟಾಟಾ ಹೇಳು. ಟಾಟಾ ಹೇಳು ಅಂತ ಹೇಳಲಿಕ್ಕೆ ಸೇ ಬಾಯ್. ಸೇ ಬಾಯ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ, ಮತ್ತೆ ಪ್ರಯತ್ನಿಸು. ಮತ್ತೆ ಪ್ರಯತ್ನಿಸು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು, ಟ್ರೈ ಅಗೇನ್. ಟ್ರೈ ಅಗೇನ್. ಇದನ್ನು ಹಿಡಿದುಕೊಳ್ಳಿ. ಇದನ್ನು ಹಿಡಿದುಕೊಳ್ಳು ಅಂತ ಹೇಳಲಿಕ್ಕೆ ಹೋಲ್ಡ್ ದಿಸ್. ಹೋಲ್ಡ್ ದಿಸ್. ನನ್ನನ್ನು ನೋಡು. ನನ್ನನ್ನು ನೋಡು ಅಂತ ಹೇಳಲಿಕ್ಕೆ ಲುಕ್ ಆಟ್ ಮೀ ಅನ್ಬೇಕು, ಲುಕ್ ಆಟ್ ಮೀ. ಬೇರೆ ಏನಾದರೂ, ಎನಿಥಿಂಗ್ ಎಲ್ಸ್. ಎನಿಥಿಂಗ್ ಎಲ್ಸ್. ಇದನ್ನು ಮಾಡು. ಇದನ್ನು ಮಾಡು ಅಂತ ಹೇಳಲಿಕ್ಕೆ ಡು ಇಟ್. ಡು ಇಟ್. ರುಚಿ ನೋಡು. ರುಚಿ ನೋಡು ಅಂತ ಹೇಳಲಿಕ್ಕೆ ಈ ರೀತಿ ಹೇಳಬೇಕು, ಟೇಸ್ಟ್ ಇಟ್. ಟೇಸ್ಟ್ ಇಟ್. ತಯಾರಾಗು. ತಯಾರಾಗು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಗೆಟ್ ರೆಡಿ. ಗೆಟ್ ರೆಡಿ. ಗೆಟ್ ರೆಡಿ. ಮರೆಯಬೇಡ, ಡೋಂಟ್ ಫಾರ್ಗೆಟ್. ಡೋಂಟ್ ಫಾರ್ಗೆಟ್. ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ,
ಮತ್ತಷ್ಟು ಹೇಳು. ಮತ್ತಷ್ಟು ಹೇಳು ಅಂತ ಹೇಳಲಿಕ್ಕೆ ಟೆಲ್ ಮಿ ಮೋರ್. ಟೆಲ್ ಮಿ ಮೋರ್. ಅದು ಹೇಗಿದೆ? ಹೌ ಈಸ್ ದ್ಯಾಟ್? ಹೌ ಈಸ್ ದ್ಯಾಟ್? ಇವು ಸೆಂಟೆನ್ಸಸ್ಗಳನ್ನು ನೀವು ರಿಪೀಟ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಪ್ರತಿಯೊಂದು ಸೆಂಟೆನ್ಸಸ್ಸನ್ನು ನಾವು ರಿಪೀಟ್ಲಿ ಪ್ರಾಕ್ಟೀಸ್ ಮಾಡಬೇಕು. ಊಟ ಬಡಿಸು. ಸರ್ವ್ ದ ಫುಡ್. ಸರ್ವ್ ದ ಫುಡ್. ಇದನ್ನು ಬಳಸು. ಯೂಸ್ ಧಿಸ್. ಯೂಸ್ ಧಿಸ್. ಕಾಯಬೇಡಿ. ಡೋಂಟ್ ವೇಟ್ ಅಪ್. ಡೋಂಟ್ ವೇಟ್ ಅಪ್ ಅಥವಾ ಡೋಂಟ್ ವೇಟ್ ಅನ್ನು ಹೇಳಿದ್ರು ಓಕೆ. ನನಗೇನು ಬೇಡ. ಐ ವಾಂಟ್ ನಥಿಂಗ್. ನನಗೇನು ಬೇಡ. ಐ ವಾಂಟ್ ನಥಿಂಗ್. ಏನಿದು? ಏನಿದು? ವಾಟ್ ಈಸ್ ಇಟ್? ವಾಟ್ ಈಸ್ ಇಟ್ ಅಥವಾ ವಾಟ್ ಈಸ್ ದಿಸ್ನು ಹೇಳ್ಬೋದು. ವಾಟ್ ಈಸ್ ಇಟ್ ಅಥವಾ ವಾಟ್ ಈಸ್ ಧಿಸ್ನು ಓಕೆ. ಇದು ನಿನ್ನದೇ. ಇಸ್ ಇಟ್ ಯುವರ್ಸ್? ಈಸ್ ಇಟ್ ಯುವರ್ಸ್? ಇದು ನಿನ್ನದೇ. ಈಸ್ ಇಟ್ ಯುವರ್ಸ್? ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ. ನಾಚಿಕೆ ಪಡಬೇಡ. ಡೋಂಟ್ ಬಿ ಶಾಯ್. ಡೋಂಟ್ ಬಿ ಶಾಯ್. ನಾನು ಮರೆತೆ. ಐ ಫಾರ್ಗಾಟ್. ಐ ಫಾರ್ಗಾಟ್. ಅಂಗಿ ಹಾಕಿಕೋ. ವೇರ್ ದ ಶರ್ಟ್. ವೇರ್ ದ ಶರ್ಟ್. ಇದು ಒಂದು. ಇದು ಒಂದು ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ದಿಸ್ ಒನ್. ದಿಸ್ ಒನ್. ಅದು ಒಂದು. ಅದು ಒಂದು ಅಂತ ಹೇಳಲಿಕ್ಕೆ ಯಾವ ರೀತಿ ಹೇಳ್ತೀರಾ ಇಂಗ್ಲೀಷ್ನಲ್ಲಿ? ದ್ಯಾಟ್ ಒನ್. ದ್ಯಾಟ್ ಒನ್. ಸುಮ್ಮನಿರು. ಸುಮ್ಮನಿರು ಅಂತ ಹೇಳಲಿಕ್ಕೆ ಬಿ ಕ್ವೈಟ್. ಬಿ ಕ್ವೈಟ್. ಇದನ್ನು ಮುಟ್ಟಬೇಡ ಅಥವಾ ಇದನ್ನು ಮುಟ್ಟಬೇಡಿ ಅಂತ ಹೇಳಲಿಕ್ಕೆ ಇಂಗ್ಲೀಷ್ನಲ್ಲಿ ನಾವು ಈ ರೀತಿ ಹೇಳಬೇಕು. ಡೋಂಟ್ ಟಚ್ ಇಟ್. ಡೋಂಟ್ ಟಚ್ ಇಟ್ ಅಥವಾ ಡೋಂಟ್ ಟಚ್ ಇಟ್. ಓಕೆ, ಇದನ್ನು ಮುಟ್ಟಬೇಡ ಅಂತ ಹೇಳಲಿಕ್ಕೆ ಡೋಂಟ್ ಟಚ್ ಇಟ್. ಸರಿಯಾಗಿ ವರ್ತಿಸಿ. ಸರಿಯಾಗಿ ವರ್ತಿಸಿ ಅಂತ ಹೇಳಲಿಕ್ಕೆ ಬಿಹೇವ್ ಪ್ರಾಪರ್ಲಿ. ಬಿಹೇವ್ ಪ್ರಾಪರ್ಲಿ. ಸರಿಯಾಗಿ ವರ್ತಿಸಿ ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. ಬಿಹೇವ್ ಪ್ರಾಪರ್ಲಿ. ಬಿಹೇವ್ ಪ್ರಾಪರ್ಲಿ. ಹೇ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನಿಂದ ನಿಮಗೆ ಇಂಗ್ಲೀಷ್ ಕಲಿಯಲಿಕ್ಕೆ ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ ಮೇಲೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ವಿಡಿಯೋ ನಿಮಗೆ ಈ ಚಾನಲ್ ಮೇಲೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು.